ಹಿಂಗೆ ಗೆಲ್ಲೋದಂತ ತೋರಿಸ್ತೀನಿ. ನಾನು ಲೈಟ್ ಇರೋಕ್ಕಲ್ಲಿದ್ದೀನಿ ಸದ್ಯಕ್ಕೆ. ಈಗ ಸ್ಟಾರ್ಟ್ ಮಾಡೋಣ. ನೋಡೋದು ಆಪೋನೆಂಟಲ್ಲಿ ಯಾರು ಬರ್ತಾರೆ. ಹಂಗಂಗೆ ಎಲ್ಲ ರೂಲ್ಸ್ ಎಲ್ಲ ಹೇಳ್ತೀನಿ, ಹೆಂಗೆ ಆಡಬೇಕು, ಯಾವ ಥರ ಯಾವ ರೌಂಡಲ್ಲಿ ಯಾವ ಥರ ಗನ್ ತಗೋಬೇಕು. ಯೂಶ್ವಲಿ WSP ಬರುತ್ತೆ, M18 M500 ನಿಮ್ಗೆ ಆಡೋಕ್ಕೆ ಬರುತ್ತಂದ್ರೆ ಆಗಬೇಕು, ಇಲ್ಲಾಂದರೆ ಅವತಾರಗಳೆಲ್ಲ ಬೇಡ. ಸುಮ್ಮನೆ ನಿಮಗೆ ಯಾವ್ದು ಸರಿ ಅನಿಸುತ್ತೋ ಅದರಲ್ಲಿ ಆಡಿ. ಅದಕ್ಕೆ ಈಗ ಯೂಶ್ವಲಿ ನೀವು ರಶ್ ಮಾಡಬೇಡಿ. ಎನಿಮಿ ಎಷ್ಟು ಚೆನ್ನಾಗಿ ಆಡ್ಬೋದು ಅಂತ ನಿಮಗೆ ಗೊತ್ತಿರಲ್ಲ. ಸೊ ಕವರಲ್ಲಿ ಆಡಿ. ರಶ್ ಮಾಡಿದ್ರೇನು ನಾನು ತಪ್ಪು ಮಾಡ್ತಿದ್ದೀನಿ. ಇದು ರಶ್ ಮಾಡಿದ್ರೂ ಕವರಲ್ಲಿದೆ, ಮಾಡಿದ್ರೆ ಸೈಡ್ ರಶ್ ಫುಲ್ಲು. ಈಗ ಸದ್ಯಕ್ಕೆ ಇದು ಒಳ್ಳೆ ಟೈಮ್ ರಶ್ ಮಾಡೋಕ್ಕೆ. ಏನಕ್ಕೆ ಎನಿಮಿ ಹೆಲ್ತ್ ಕಡಿಮೆ ಇದೆಯಲ್ಲ. ನೋಡಿ ಈ ಥರ ಕಿಲ್ಚಾರ್ ಟೀಮ್ಮೇಟ್ಗಳು ಸಿಗ್ತಿರ್ತಾರೆ, ಏನೋ ಮಾಡೋಕ್ಕಾಗಲ್ಲ. ಕಿಲ್ಚಾರ್ಗಳು ಇವರೆಲ್ಲ ನೋಡಿ, ಈ ಥರ ಕಿಲ್ಚಾರ್ಗಳಿರ್ತಾರೆ ಟೀಮ್ಮೇಟ್ಗಳು, ಏನೋ ಮಾಡೋಕ್ಕಾಗಲ್ಲ. ಆ ಥರ ಗತಿ ಬಂದ್ಬಿಡೆ. ಓ ಇನ್ನೊಬ್ಬ ಇರೋನಾ? ನಾನು ಹೋದ ಅನ್ಕೊಂಡು ಮುಗಿಸೇ ಬಿಡ್ತೀನಿ. ಸದ್ಯಕ್ಕೆ ನಾವು ಗೆದ್ದಿದ್ದೀವಿ. ಒಳ್ಳೆ ಟೀಮ್ಮೇಟ್. ಕಮ್ಯುನಿಕೇಷನ್ ಮೇನ್ ಇರುತ್ತೆ. ಹೌದು, ನಾನು ಕಮ್ಯುನಿಕೇಟ್ ಮಾಡ್ತಿಲ್ಲ, ಏನಕ್ಕಂದರೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಈಗ. ಇಲ್ಲಾಂದರೆ ನಾನು ಕಮ್ಯುನಿಕೇಟ್ ಮಾಡುತ್ತಿದ್ದೆ. ಎಲ್ಲರೂ ಟೀಮಲ್ಲಿ ಹೋಗ್ಬೇಕು. ನನ್ನ ಹತ್ರ ಇದೆಯಪ್ಪ ಅವು ಇಲ್ಲೇ ನೋಡಿ. ನಾನು ರಶ್ಶರ್ ಒಳ್ಳೆ ರಶ್ ಆಗುತ್ತೆ. ಫೈರ್ ಬಟನ್ ಇದೆ ನೋಡಿ, MP5 ಯೂಶ್ವಲಿ ಮಿಡ್ ಆ್ಯಂಡ್ ಶಾರ್ಟ್ ರೇಂಜ್ ಯೂಸು. SMG ಆಮೇಲೆ ಮಿಡ್ ರೇಂಜ್ಗೆ ಇದು ಯೂಸ್ ಮಾಡೋದು. ನೋಡಿ ಹಿಂಗೊಂದೊಬ್ಬ ಡೌನ್ ರಶ್ ಮಾಡೋದು ಬೇಡ. ಎಲ್ಲ ಕಡೆಯಿಂದ ಹೊಡಿತೀರ, ಒಳಗಡೆನೇ ಇರಬೇಕಿತ್ತು. ತಪ್ಪು ಮಾಡಿಬಿಟ್ಟೆ. ಹೆಲ್ಪ್ ಮಾಡೋಕ್ಕೆ ಬರ್ತಾನ ನೋಡಬೇಕು. ಅದಕ್ಕೆ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ಈಗ ಬಂದ್ಯಾರ, ಇಬ್ಬರು ಬಂದ್ಯಾರ. ಅವನು ಹೋಗಿ ಒಬ್ಬಂಡನು, ಇನ್ನೊಬ್ಬ ಈಗ ಮುಗಿಯೋದು. ಸೊ ಟೀಮ್ಮೇಟ್ಗಳು ಇರಬೇಕು, ಹೆಲ್ಪ್ ಮಾಡೋರು. ಈಗ ಅವ್ರಿಗೆ ಅನ್ಕೊತಾರೆ ಈಸಿ ಟೀಮ್ಮೇಟು, ಅದೇನೋ ಫಸ್ಟ್ ರೌಂಡ್ ಮಿಸ್ ಆಗಿದೆ. ಸೊ ನೀವು ರಶ್ ಮಾಡ್ದಲ್ಲೇ ನೀಟಾಗಿ ಆಡಬೇಕು. ನಾನೀಗ MP5 ಆಮೇಲೆ ನಾನು ರಶ್ ಮಾಡ್ತೀನಿ ಈಗ. ಏನಕ್ಕಂದರೆ ನಾನು SMG ಮತ್ತು ಮಿಡ್ ರೇಂಜ್ ಗನ್ಗಳು. ನೀವು ಎಷ್ಟಾಗುತ್ತೋ ದುಡ್ಡು ಸೇವ್ ಮಾಡಿ. ಆಮೇಲೆ ನೆಕ್ಸ್ಟ್ ರೌಂಡಿಗೆ ನಿಮಗೆ ಯಾವಾಗ ದುಡ್ಡಿರಲ್ಲ ಅವಾಗ ಇದನ್ನು ಯೂಸ್ ಮಾಡ್ಬೋದು. ಆ ಥರ ಮನಿ ಸೇವು ಮಾಡ್ಬೋದು. ಸೊ ಈಗ ಬೆಸ್ಟ್ ಸೈಡ್ ರಶ್ ಮಾಡೋದ ನೋಡಿ. ನಮ್ಮ ಟೀಮ್ಮೇಟ್ಗಳು ಆಲೇ ಒಬ್ಬನ ನಾಲ್ಕು ಸೈಕಾಗಿ ಆಡುತ್ತಾರೆ. ಈಗ ಅಲ್ಲಿಬ್ಬರು ಇದ್ದಾರೆ, ಇನ್ನೊಬ್ಬ ಎಲ್ಲಾದರೂ ಇರ್ಬೋದು. ನನ್ನ ನಂಬರ್ 4 ಟೀಮ್ಮೇಟ್ ನನ್ನ ಜೊತೆ ಬಂದ. ಸೊ ರೆಡಿ ಅಲ್ಲೊಬ್ಬ ಡೌನ್, ಏನು ಬರಲಿಲ್ಲ. ಹೋಗ್ಬಿಟ್ಟೆ, ಮಿಸ್ ಮಾಡಿಬಿಟ್ಟೆ ಇದನ್ನು. ಏನಕ್ಕೆ? ಇದು ಲಾಂಗ್ ರೇಂಜ್ ಅಲ್ಲ, SMG ಗನ್. ಸ್ವಲ್ಪ ತಲೆ ಉಪಯೋಗಿಸ್ಬೇಕಿತ್ತು. SMG ಗನ್ನು ರಶ್ ಮಾಡಬೇಕಿತ್ತು, ಆದರೆ ನಮ್ಮ ಟೀಮ್ಮೇಟ್ಗಳು ಮುಗ್ತಾರೆ.
ಈಗ ಇನ್ನು ಮಿಕ್ಕಿ 200 ಕಾಯಿನ್ಸ್ ಸೇವ್ ಮಾಡಿ. ಹೆಲ್ಮೆಟ್ ತೊಗೋಬೇಡಿ ಹೇಳ್ತೀನಿ. ನೆಕ್ಸ್ಟ್ ರೌಂಡಿಗೆ ನಿಮ್ಗೆ 200 ಕಾಯಿನ್ಸ್ ಇದೆ. ಅದೇ ನಿಮಗೆ ಈಗ 700 ಕಾಯಿನ್ಸ್ ಇದೆ, ಇನ್ನೂ 200 ಆ್ಯಡ್ ಮಾಡಿದ್ರೆ 900 ಆಗುತ್ತೆ. ಅವಾಗ MP5 7 ಸಿಗುತ್ತೆ. ಸೊ ವಿ ಶುಡ್ ಹಿಂಗೆ ಇರಬೇಕು. ಇನ್ನೂ ಒಂದು ಸ್ವಲ್ಪ ಮನಿ ಸೇವ್ ಮಾಡಿದ್ರೆ ಆಯಿತು. ನಾನು ರಶ್ಶರು ಯೂಶುವಲಿ ರಶ್ ಮಾಡ್ತೀನಿ. ಒಂದು ಸೈಡ್ ರಶ್ ಮಾಡಿದ ಕಡೆ ಒಬ್ಬ ಅಲ್ಲಿದ್ದಾನೆ, ಇನ್ನು ಮಿಕ್ಕಿದವರೆಲ್ಲ ಏರ್ ಡ್ರಾಪ್ ಚಾರ್ಜ್ ಮಾಡ್ತಾರೆ. Follow me. ಇನ್ನೊಬ್ಬ ಅಲ್ಲಿದ್ದಾನೆ, ನಂಗೆ ಗೊತ್ತಿದೆ. ಆದರೆ ಫಸ್ಟ್ ಮೆಡ್ಡಿ ಮಾಡ್ಕೊಂಡೋಗ್ಬೇಕು. ನೋಡಿ ಈ ಥರ ಕಿಲ್ಚೋರ್ ಟೀಮ್ಮೇಟ್ಗಳು ಇರ್ತಾರೆ, ಏನು ಮಾಡೋಕ್ಕಾಗುತ್ತೆ ಹೇಳಿ. ಕಿಲ್ಚೋರ್ ಟೀಮ್ಮೇಟ್ಗಳು 3 ಕಿಲ್ ಆಗ್ತಿತ್ತು ನಂದು. ಒಟ್ಟಿನಲ್ಲಿ ನಿಮಗೆ ಮೇನ್ ಇರೋದು ಮ್ಯಾಚ್ ಗೆಲ್ಲಬೇಕಷ್ಟೆ. ಸೊ ಇಲ್ಲಿ ಈಗ ಲಾಸ್ಟ್ ರೌಂಡು ನಮಗೆ ಗೆಲ್ಲಕ್ಕೆ. ಸೇವ್ ಮಾಡೋದೇನಕ್ಕೆ ಒಂದು ಸಾಕಿಷ್ಟ. ಕೊರೋನಾದೊಂದು ಇದೊಂದು ಸಾಕು. 100 ಕಾಯಿನ್ಸ್ ಇನ್ನೂ ಮಾಡ್ತಿದ್ದೆ ನನಗೆ, ಇಲ್ಲ ಅಂದ್ರೆ. ಸೊ ಇಲ್ಲಿ ನಾನು ಇದಾಕೊಂತೀನಿ. ಇನ್ ಕೇಸ್ ನಾನು ರಶ್ ಮಾಡ್ತೀನಲ್ಲ, ಅದಕ್ಕೇ ಒಂದು ಸಲ ಇಟ್ಟಿರ್ತೀನಿ. ನನಗೇನು ಕಾಣಿಸ್ತಿಲ್ಲ. ನನ್ನ ತಲೆ ಮೇಲೆ ಇದ್ದಾನೆ. ಆದರೂ ರಶ್ ಮಾಡೋದು ಬೇಡ. ನೋಡಿ ಈ ಥರ ಆಗ್ತಾ ಇರುತ್ತೆ. ಕವರಲ್ಲಿ ಬನ್ನಿ, ಹೀಲ್ ಮಾಡ್ಕೊಳ್ಳಿ. ಸಾಕು. ನೋಡಿ ನಮ್ಮ ಟೀಮ್ಮೇಟ್ಗಳೇ ಮುಗಿಸ್ತಾರೆ. ಈ ಥರನೇ ನೀವೆಲ್ಲ ಮ್ಯಾಚ್ ಗೆಲ್ಬೋದು. ಇಷ್ಟ ಆಡಿ ಸಾಕು. CS ಎಲ್ಲ ಮ್ಯಾಚ್ ಗೆಲ್ಬೋದು.